ಅಂಕಣ ದೊಡ್ಡಭಾಗದಲ್ಲಿ ಅಭಿಮಾನ್ಯನ ಅಭಿಮಾನಿ ತಂಡದ ಹ್ಯಾಮರ ನವನೀತ್ ಶೆಟ್ಟಿ ಅವರ ಜೊತೆ ಆಟಗಾರ ಸಂದೀಪ್ ಶಡೆ. ಈ ಪರಿಸರದ ಶ್ರೇಷ್ಠ ಮಟ್ಟದ ಆಟಗಾರರಲ್ಲಿ ನವನೀತ್ ಸಹ ಒಬ್ಬರು. ಶನಿವಾರ ಆಘಾತವನ್ನು ಕಂಡುಕೊಳ್ತಾ ಇಲ್ಲ. ಭರತ್ ಶೆಟ್ಟಿ ಎಸೆದವರಿಗೆ ಭಾಗದಲ್ಲಿ ಭರತ್ ಶೆಟ್ಟಿ ಸಾಕಷ್ಟು ವರ್ಷಗಳಿಂದ ಒಂದು ಸೋಹಾರ್ ತಂಡಕ್ಕೆ ಆಡ್ತಾ ಇದ್ದಾರೆ. ಸೋಹಾರ್ ಬನ್ಸ್ ತಂಡಕ್ಕೆ ಆಡುವ ಆಟಗಾರ ಅಶೋಕ್ ಶೆಟ್ಟಿ ಅವರ ಬಲಗೈ ಬಂಟ. ಅವರ ಪ್ರತಿಭೆಯನ್ನ ಹೊರಗೆ ಹಚ್ಚುವಂತ ಅಶೋಕ್ ಶೆಟ್ಟಿ ಅವರ ಕೆಲವು ಪ್ರತಿಭೆಗಳ ಸಾಲಿಗೆ ಭರತ್ ಶೆಟ್ಟಿ ಅವರು ಸೇರ್ತಾರೆ. ರನ್ಔಟ್ ಆಗೋದ್ರ ಮುಖೇನ ಹೊರ ನಡೀತಾ ಇದ್ದಾರೆ. ಕೊಂಚ ಸಂದೀಪ್ ನಿರಾಸೆಯಿಂದ ಹೊರ ನಡೀತಾ ಇದ್ದಾರೆ. ನಿರಾಸೆಯಿಂದ ಹೊರ ನಡೀತಾ ಇದ್ದಾರೆ ಸಂದೀಪ್. ಅವರ ಪರವಾದ ಸ್ಥಾನವನ್ನು ತುಂಬಲು ಮತ್ತೊಬ್ಬ ಅನುಭವಿ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಾವಿತ್ ಶೆಟ್ಟಿ ಗುರುನಂದನ್ ಅವರ ನಾಯಕತ್ವ ಹಲವಾರು ಪಂದ್ಯಗಳಲ್ಲಿ ಆಡಿರುವ ಅನುಭವ ಇರುವ ಆಟಗಾರ. ಶನಿವಾರ ದಯಾನಂದ್ ಅವರ ನಾಯಕತ್ವದ ಭಾರತ್ ಕ್ರಿಕೆಟರ್ಸ್ನ ಜೀವಾಳ ಅಭಿಮಾನ್ಯವನ್ನ ಹಡಬಡಿಯ ದಾಂಡಿಗ ಭಾವಿತ್ ಶೆಟ್ಟಿ. ಆದರೆ ಈ ಹೊನ್ನಲಿ ಬೆಳಕಿನ ಪಂದ್ಯಾಟ ಸಾಕಷ್ಟು ಬಹುತೇಕ ವಿಭಿನ್ನವಾಗಿರುತ್ತೆ. ಮುಂಜಾನೆಯ ಪಂದ್ಯಾಟ ಸಾಕಷ್ಟು ವಾತಾವರಣದ ಹವಾಮಾನದ ವೈಪರೀತ್ಯದಿಂದ ಸಾಕಷ್ಟು ಹೆಚ್ಚಿನ ರನ್ ದಾಣ ಬಂದ್ರೆ ಹೊನ್ನಲಿ ಬೆಳಕಿನ ಪಂದ್ಯಾಟದಲ್ಲಿ ಅದಕ್ಕೆ ತದ್ದು ವಿರುದ್ಧ ಹೆಚ್ಚು ಕಮ್ಮಿ 30, 35, 40 ರನ್ನಿನ ಆಸುಪಾಸ್. ಮತ್ತೊಂದು ಆಘಾತ. ಭವಿಷ್ಯದ ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. 1ಕ್ಕೆ 2 ಆದರೆ ಔಟ್ ಅನ್ನುವ ನಿರ್ಣಯವನ್ನ ತೀರ್ಮಾನಕಾರರು ತೆಗೆದುಕೊಂಡಿದ್ದಾರೆ. ಗೌರವ್ ಒಂದೇ ಕುಟುಂಬದ ಇಬ್ಬರು ಆಟಗಾರರು ಗೌರವ್ ಹಾಗೂ ಭಾವಿತ್. ರನ್ನನ್ನು ಬೆಳಕಿನ ಪಂದ್ಯಾಟ ಹೆಚ್ಚು ಕಮ್ಮಿ 40 ಆಸುಪಾಸಿನ ರನ್ ಅನ್ನ ದಾಖಲಿಸಿದರೆ ಪ್ರಾಯಶಃ ಅಭಿಮಾನ್ಯುವಿನ ತಂಡಕ್ಕೆ ಆಸರೆ ಆಗಬಲ್ಲದು. ಈಗಷ್ಟೇ ತಾಯ್ನಾಡಿನಿಂದ ಮರಳಿ
ಬಂದಿರುವಂತ ಗೌರವ್ ಅದ್ಭುತ ಹೊಡೆತಗಳನ್ನ ಹೊಡೆಯಬಲ್ಲ ನೀಳ ಕಾಯ್ದ ಆಟಗಾರ. ಅಗಲವಾದ ಎಸೆತದ ಘೋಷಣೆ ತೀರ್ಮಾನಕಾರ ಗುರುನಂದನ್ ಅವರಿಂದ. ಗೋಟ ರಕ್ಷಕನಾಗಿ ದೀಪಕ್ ಶೆಟ್ಟಿ ಕಾರ್ಯನಿರ್ವಹಿಸ್ತಾ ಇದೆ. ಎಡಗೈ ಆಟಗಾರ ದೀಪಕ್ ಸುಹಾರ್ ಮೂಲಭ ಅತ್ಯುತ್ತಮ ಆಟಗಾರರ ಸಾಲಿಗೆ ದೀಪಕ್ ಸಹ ಸೇರ್ತಾರೆ. ಪ್ರಾಯಶಃ 10-15 ವರ್ಷಗಳಿಂದ ದಂಡ್ ಸೋಮಾನ್ಗೆ ಆಡ್ತಾ ಇದ್ದಾರೆ. ತನ್ನದೇ ಆದ ಒಂದು ಅಭಿಮಾನಿ ಬಳಗವನ್ನ ಹೊಂದಿರುವಂತ ಆಟಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದೀಪಕ್ ಶೆಟ್ಟಿ. ಕೇವಲ 4 ಓಟವನ್ನ ಕೊಟ್ಟು 2 ವಿಕೆಟ್ಗಳನ್ನ ಕಿತ್ತು 2 ಹುದ್ದರಿಯ ಆಘಾತಕ್ಕೆ ತಂಡದ ಮೊತ್ತ 4. ಭರತ್ ಶೆಟ್ಟಿ ಯಶಸ್ವಿ ಆಟಗಾರನಾಗಿ ಯಶಸ್ವಿ ಎಸೆತಗಾರನಾಗಿ ಹೊರ ಹೊಮ್ತಾ ಇದ್ದಾರೆ. ಭರತ್ ಶೆಟ್ಟಿ. ಗೌರವ್ ಶೆಟ್ಟಿ ದಾಂಡಿಗನಾಗಿ ಕಣಕ್ಕಿಳಿದಿದ್ದಾರೆ. ಅದು ಯಾವ ರೀತಿಯಲ್ಲಿ ತಂಡವನ್ನ ಗೌರವಯುತವಾಗ ಎಷ್ಟು ರನ್ ಧಾರಣೆಯನ್ನ ಸೇರಿಸಬಲ್ಲರು. ಎಸೆತಗಾರಿಕೆ ಭಾಗದಲ್ಲಿ ಮತ್ತೊಬ್ಬ ಆಟಗಾರ ಪುನೀತ್ ಶೆಟ್ಟಿ. ಸುಳ್ಯ ಮೂಲದ ಆಟಗಾರ ಪುನೀತ್ ಶೆಟ್ಟಿ ಕೆವಿಜಿಯಲ್ಲಿ ತನ್ನ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿ ಮಸ್ಕಟ್ಗೆ ಕಾಲಿಟ್ಟಾಗ ಅಪರಿಚಿತ ವ್ಯಕ್ತಿ. ಆದರೆ ಒಂದೆರಡು ಪಂದ್ಯಾಟ ಆಡಿದ ನಂತರ ಚಿರಪರಿಚಿತ ಅದ್ಭುತ ಹೊಡೆತಗಳನ್ನ ಹೊಡೆಯಬಲ್ಲಂತ ಆಟಗಾರ. ಪುನೀತ್ ಶೆಟ್ಟಿ ಸಾಕಷ್ಟು ತಿರುವುಗಳನ್ನ ನೀಡಬಲ್ಲಂತ ಎಸೆತಗಳನ್ನ ಎಸೆಬಲ್ಲ ಎಸೆತಗಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುನೀತ್ ಗೌರವ್ ಮತ್ತೆ ಭರ್ಜರಿಯಾದ ಹೊಡೆತಕ್ಕೆ ಮನ ಮಾಡಿದ್ರು, ಆದ್ರೆ 1 ಓಟಕ್ಕೆ ಅಷ್ಟೇ ಸೀಮಿತ. ಗೌರವ್ ಅವರಿಂದ ಲೆಕ್ಕಾಚಾರ ಆಟ ಆಡಿದ್ರೆ ಪ್ರಾಯಶಃ ಗೆಲುವು ಅಭಿಮಾನ್ಯು. ಬೈ ಗೂಟದ ರಕ್ಷಕನ ಅಣಿಕೆಯಂತೆ ಎಸೆತಗಳನ್ನ ಎಸೆತಾ ಇದ್ದಾರೆ. ಮತ್ತೆ ಭರ್ಜರಿಯಾದ ಹೊಡೆತ ಸೀಮಾ ರೇಖೆಯ ಹೊರ ನಡೀತಾ ಇದೆ. ಚೆಂಡು 6 ಭರ್ಜರಿ ಓಟಗಳನ್ನ ದಾಖಲಿಸ್ತಾ ಇದ್ದಾರೆ. ಗೌರವ್ ಪ್ರಾಯಶಃ ಯಾವಾಗ್ಲೂ ಸಿಡಬೇಕಿತ್ತು. ಕ್ಷಮಿಸಿ, ನವನೀತ್ ನೋಡ್ತೇವೆ. ನವನೀತ ಈತ ನವನೀತ ಚೋರ, ಚಿತ್ತ ಚೋರ. ಪುನೀತ್ ಅವರ ಎಸೆತಕ್ಕೆ ಮತ್ತೆ ಅಬ್ಬರದ ಹೊಡೆತಕ್ಕೆ ಮನ ಮಾಡಿದ್ರು, ಆದ್ರೆ ತನ್ನ ಹೊಡೆತಕ್ಕೆ ಬ್ರೇಕ್ ಅನ್ನು ಸಹ ಹಾಕಿದ್ರು. ಲೆಕ್ಕಾಚಾರದ ಹೊಡೆತಗಳನ್ನ ಹೊಡೆಯಬಲ್ಲ ಆಟಗಾರನಿಗೆ ತನ್ನ ದೈಹಿಕ ಸಾಮರ್ಥ್ಯ, ಆತನ ಒಂದು ಫಿಟ್ನೆಸ್ ಬಹುಪಾಲು ಮುಖ್ಯವಾಗುತ್ತೆ. ಒಂದು ಆಟಗಾರನ ಲಕ್ಷಣ ಸಹ ಅದೆಲ್ಲ ನವನೀತನಲ್ಲಿ ನೋಡಬಹುದು. ಅಗಲವಾದ ಎಸೆತದ ಘೋಷಣೆ ಮತ್ತು 1 ಓಟದ ಹೆಚ್ಚಳ ಇಲ್ಲಿ 15ರತ್ತ ದಾಖಲಿಸ್ತಾ ಇದೆ. ಕೊನೆಯ ಎಸೆತಗಾಗಿ ಪುನೀತ್ ಶೆಟ್ಟಿ ಪ್ರಾಯಶಃ 1 ಭರ್ಜರಿ ಸಿಕ್ಸರ್
ಕೊಂಚ ದುಬಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಜೊತೆ ನಿತಿನ್ ಶೆಟ್ಟಿ ಇದ್ದಾರೆ. ಅವರ ಅಣತಿ, ಅವರ ಸಲಹೆ ಸಾಕಷ್ಟು ಈ ವೀಕ್ಷಕರಿಗೆ ಸಹಕಾರಿಯಾಗ್ತದೆ. ಅದ್ಭುತವಾದ ಹೊಡೆತ, ಭೂತಿಯಾಗುವ ಸಾಧ್ಯತೆ. ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಎರಡು ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 17. ದಾಂಡಿಗರಾಗಿ ನವನೀಶ್ ಶೆಟ್ಟಿ ಮತ್ತು ಗೌರವ್. ಸ್ಟ್ರೈಕರ್ ಭಾಗದಲ್ಲಿ ನವನೀತ್ ಶೆಟ್ಟಿ ತಂಡದ ಜೀವಾಳ ಹಾಗೂ ಅತ್ಯದ್ಭುತ ಹೊಡೆತಗಳನ್ನ ನೀಡಬಲ್ಲ ಆಟಗಾರ. ಸರಿಸುಮಾರು 6:30ಕ್ಕೆ ಸರಿಯಾದ ಈ ಒಂದು ಕ್ರೀಡಾಕೂಟ ಈಗ ಹೆಚ್ಚು ಕಮ್ಮಿ 10 ಗಂಟೆ. ಪ್ರಾಯಶಃ ಆಯೋಜಕರಿಗೂ ಧನ್ಯವಾಗಿರಬಹುದು. ಈ ಒಂದು ಕ್ರೀಡಾಕೂಟ ಇಲ್ಲಿ ಒಂದು ನಿರ್ವಹಿಸುವುದು ಅಷ್ಟೊಂದು ಸುಲಭದ ಸಂಗತಿಯಲ್ಲ. ಅಚ್ಚುಕಟ್ಟಾದ ಮೈದಾನದ ಅವಶ್ಯಕತೆ, ಹಾಗೆ ಅದಕ್ಕೆ ಬೇಕಾದಂತ ತಯಾರಿ, ಭೋಜನದ ವ್ಯವಸ್ಥೆ, ಪ್ರೇಕ್ಷಕರು ಕುಳಿತುಕೊಳ್ಳುವ ಜಾಗ ಇವೆಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಈ ಆಯೋಜಕರಿಗೆ ಸಲ್ಲುತ್ತೆ. ಅಗಲವಾದ ಹೆಸರದ ಘೋಷಣೆ. शाम का सूरज को सुबह आने में देर लगता है, पानी को बर्फ होने में देर लगता है, पैर का पहला पत्र लिखने में देर लगता है, पर क्रिकेट में पलटवार करने में देर नहीं लगता. यही एक हर खिलाड़ी का पहचान होता है. यही जो है क्रिकेट आज 2024 बंड्स ओमान सांस्कृतिक संघा क्रिकेट टूर्नामेंट पर हमें देखने मिली है. शाम का सूरज को सुबह आने में देर लगता है, पानी को बर्फ होने में देर लगता है, पैर का पहला पत्र लिखने में देर लगता है, पर क्रिकेट में पलटवार करने में देर नहीं लगता. यही एक हर खिलाड़ी का पहचान होता है. यही जो है क्रिकेट आज 2024 बंड्स ओमान सांस्कृतिक संघा क्रिकेट टूर्नामेंट पर हमें देखने मिली है. ದೂರದ ಸೌದಿ ಅರೇಬಿಯಾ ದೇಶದಲ್ಲಿದ್ರೂ ಸಹ ಆದ್ರೆ ತನ್ನ ಮನಸ್ಸು ಮಾತ್ರ ಇಲ್ಲಿದೆ. ನಮ್ಮ ಸೋಹಾರ್ ಅಶೋಕಣ್ಣಂದು ಅಲ್ಲಿಂದ ಒಂದು ಸಂದೇಶದ ರವಾನೆಯನ್ನ ಮಾಡಿದರು. ಹಾಗೆ ಈ ಒಂದು ಪಂದ್ಯಕೂಟವನ್ನ ನೋಡುತ್ತಿರುವ ಎಲ್ಲ ಪ್ರೇಕ್ಷಕರಿಗೂ, ಒಮಾನ್ ದೇಶದಲ್ಲಿ ದುಡಿದು ಇನ್ನೇನು ತಾಯ್ನಾಡಿನಲ್ಲಿ ವಾಸವಾಗಿರುವ ಎಲ್ಲ ಜನರಿಗೂ ಧನ್ಯವಾದಗಳು. ಹಾಗೆ ಅವರನ್ನ ನೆನಪಿಸಿಕೊಳ್ತಾ ಇದ್ದೀವಿ. ತಂಡದ ಮೊತ್ತ 19, ಹೆಚ್ಚು ಕಮ್ಮಿ 7.6 ರನ್ ಧಾರಣೆಯಲ್ಲಿ ಸಾಗ್ತಾ ಇದೆ. ಕೇವಲ 2 ಹೋದ್ದರಿಯ ನಷ್ಟಕ್ಕೆ ತಂಡದ ಮೊತ್ತ 19. ಅಭಿಮಾನ್ಯು ಬನ್ಸ್ ಮಂಗಳೂರು 19, 2.3 ಓವರ್ನ ಚಾಲ್ತಿಯಲ್ಲಿ. ನವನೀತ್ ಆತನ ಆಟವನ್ನು ನೋಡುವುದು ಚಂದ. ಶರಶಡಿ ಮತ್ತೆ ಅತ್ಯದ್ಭುತ ಎಸೆತವನ್ನ ಎಸೆತಾ ಇದ್ದಾರೆ ಶರಶಡಿ. ಈತ ಕುಂದಾಪುರದ ಪ್ರತಿಭೆ, ಕುಂದಾಪುರ ಮೂಲದ ಕೊಲ್ಲೂರು ಜರ್ಕಲ್ ಅನ್ನೋ ಒಂದು ಗ್ರಾಮದ ಆಟಗಾರ ಶರತ್ ಶೆಟ್ಟಿ. ಈತನ ಮಧ್ಯ ಸೋಹಾರ್ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ ನವನೀಶ್ ಶೆಟ್ಟಿ. ಯಾವಾಗ ಸಹ ಸಿಡಿಬಹುದು, ಭರ್ಜರಿ ಹೊಡೆತವನ್ನ ದಾಖಲಿಸಬಹುದು. ಮತ್ತೆ
ಅಗಲ ಎಸೆತಕ್ಕಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ ಆಟಗಾರ. ಅವರ ಮನವಿಗೆ ಯಾವುದೇ ಪುರಸ್ಕಾರವಿಲ್ಲ. ಅತ್ಯದ್ಭುತವಾದ ಎಸೆತ. ಚೆಂಡು ಆಟಗಾರನ ಬ್ಯಾಂಡ್ ಅನ್ನ ವಂಚಿಸಿ ಗೂಟ ರಕ್ಷಕನ ಕೈಯಲ್ಲಿ ಭದ್ರವಾಗಿ ಇದು ನನ್ನ ಮನೆ ಎಂದು ಬಿಟ್ಟಿತು. ಶರತ್ ಶೆಟ್ಟಿ ಉತ್ತಮವಾದ ಎಸೆತಗಾರನಾಗಿ ಹೊರ ಹೊಮ್ತಾ ಇದ್ದಾರೆ. ನವನೀತ್ ಅವರನ್ನ ಕಟ್ಟಿ ಹಾಕುವ ಯೋಜನೆಯಲ್ಲಿ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ತೀರ್ಮಾನಕಾರ ಗುರುನಂದನ್ ಅವರನ್ನು ಬಳಸಿಕೊಳ್ತಾ ಶರತ್ ಶೆಟ್ಟಿ ಭರ್ಜರಿಯಾದ ಹೊಡೆತ. ಸೀಮಾ ರೇಖೆಯ ಹೊರ ನಡೀತಾ ಇದೆ ಚೆಂಡು. ತೀರ್ಮಾನಕಾರರ ಘೋಷಣೆಯಿಂದ ಬಾಕಿ. ಭರ್ಜರಿ ಸಿಕ್ಸರ್. ಕೊಂಚ ಚೆಂಡಿನ ಗತಿ ಸುಲಭವಾಗಿದ್ದಕ್ಕಿತ್ತು. ದಾಂಡಿಗನ ದಾಂಡಿಗೆ ಅದರ ಸದುಪಯೋಗವನ್ನು ಪಡೆದುಕೊಂಡಂತ ನವನೀತ ಈತ ಹೊಡೆದಿದ್ದು ಭರ್ಜರಿಯಾದ ಸಿಕ್ಸರ್. ನವನೀತ ಪ್ರಾಯಶಃ ನವನೀತ ಅಂಕಣದ ಒಳಭಾಗದಲ್ಲಿ ಇದ್ದಷ್ಟು ದುಬಾರಿಯಾಗಬಲ್ಲದು ಸೋಹಾರ್ ಬಂಟ್ಸ್ಗೆ. ಈ ಜೋಡಿ ಕಲೆ ಹಾಕಿದ್ದು 25 ಓಟಗಳನ್ನ. ಕೇವಲ 3 ಓವರ್ನ ಮುಕ್ತಾಯಕ್ಕೆ ಪ್ರಾಯಶಃ 4ನೇ ಓವರಲ್ಲಿ ಹೆಚ್ಚು ಕಮ್ಮಿ 15 ಎಸೆತಗಳನ್ನ ದಾಖಲಿಸಿದ್ರೆ ಪಂದ್ಯ ಬಹುತೇಕ ಒಂದು ಕುತೂಹಲ ಕಟ್ಟಕ್ಕೆ ತೆರಳಬೇಕು. 25 ಹೆಚ್ಚು ಕಮ್ಮಿ 25 ಓಟಗಳನ್ನು ಕಲೆ ಹಾಕಿದ್ರೆ ಬಹುತೇಕ ದುಬಾರಿಯಾಗಬಲ್ಲದು. ಮತ್ತೆ ದೀಪಕ್ ಅವರ ಹಾಕಿದ ಎಸೆತವನ್ನ ಬಹು ಸುಂದರವಾಗಿ ಸಿಕ್ಸರ್ ಆಗಿ ಸಿಡಿಸಿದ್ರು ಗೌರವ್. 2 ಪಂದ್ಯಗಳಲ್ಲಿ ಗೌರವ್ ಬಹುತೇಕ ಸಿಕ್ಸರ್ ಅನ್ನ ಸಿಡಿಸಲಿಕ್ಕೆ ವಿಫಲರಾದ್ರು. ಆದ್ರೆ ಅವರ ಲೆಕ್ಕಾಚಾರ ಕೈ ಕೊಡಲಿಲ್ಲ. ಕಾಪ್ತಾನ ಅವರಿಗೆ ಮನ್ನಡೆಯನ್ನ ಕೊಟ್ಟರು. ಮತ್ತೆ ದೀಪಕ್ ಶೆಟ್ಟಿ ಟು ಗೌರವ್. ಮತ್ತೆ ಭರ್ಜರಿಯಾದ ಹೊಡೆತ. ಅಷ್ಟೇ ಚುರುಕಿನ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದಾವೆ. ಆದರೆ ಮತ್ತೆ ಭರ್ಜರಿ 4 ಓಟಗಳು. 31 ಕ್ಷಮಿಸಿ 35 ಚತುರ್ಥ ಓವರ್ನ ದ್ವಿತೀಯ ಎಸೆತವನ್ನ ಸಹ ಭರ್ಜರಿಯಾಗಿ ಹೊಡೆಯುವುದರ ಮುಖೇನ 4 ಓಟವನ್ನ ತಂಡಕ್ಕೆ ತಂದುಕೊಟ್ರು ಗೌರವ್. ದೀಪಕ್ ಟು ಗೌರವ್. ಮತ್ತೆ ಸುಲಭವಾಗಿ ದಕ್ಕಿದಂತ ಚೆಂಡು ಕ್ಷೇತ್ರ ರಕ್ಷಣೆಯಲ್ಲಿ ಬಹುತೇಕ ಗಲಿಬಲಿ, ಕೊಂಚ ಗಲಿಬಿಲಿ ಎಲ್ಲೆಯಲ್ಲಿ 4 ಓಟದ ಹೆಚ್ಚಳ. ಮತ್ತೆ ಅಂಕಪಟ್ಟಿಯಲ್ಲಿ ನೆಗೆತವನ್ನು ಕಂಡುಕೊಳ್ತಾ ಇದ್ದೀವಿ. 39 ಉತ್ತಮ ರನ್ ಧಾರಣೆಯಲ್ಲಿ ಸಾಗ್ತಾ ಇದೆ ಅಭಿಮನ್ಯು ಬನ್ಸ್. ಕಳೆದ ಹಲವಾರು ಬನ್ಸ್ ಪಂದ್ಯಾಕೂಟಗಳಲ್ಲಿ ಭಾಗವಹಿಸಿ ಬಹುತೇಕ ಫೈನಲ್ ಹಂತಕ್ಕೆ ತಲುಪಿ ವಿಜಯಲಕ್ಷ್ಮಿ ವಂಚಿಸಿ ಹೋಗಿತ್ತು. ಆದರೆ ಈ ಬಾರಿ ಕೊಂಚ ದುಬಾರಿ ಯಶಸ್ಸಿನ ಎಸೆತಗಾರನಾಗಿ ಕಾಣ್ತಾ ಇದ್ದಾರೆ ದೀಪಕ್. ತನ್ನ ಚತುರ್ಥ ಎಸೆತಗಾಗಿ ದೀಪಕ್ ತೀರ್ಮಾನಕಾರ ಗುರುನಂದನ್ ಅವರನ್ನು ಬಳಸಿಕೊಳ್ಳುತ್ತಾ ದೀಪಕ್ ಟು ಗೌರವ್.
ಉತ್ತಮವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ, ಮತ್ತೆ 4 ಓಟಗಳು. ಗೌರವ್ ಸಿಡಿತಾ ಇದ್ದಾರೆ. ದುಬಾರಿ ಆಟಗಾರ ಗೌರವ್ ಭರ್ಜರಿಯಾಗಿ 3 ಫೋರ್ಗಳನ್ನ ಸಿಡಿಸಿದ್ರು, ಒಂದು ಭರ್ಜರಿಯಾದ 6 ಅನ್ನು ಸಿಡಿಸಿದ್ರು ಗೌರವ್. ತಂಡದ ಬೆನ್ನೆಲುಬು ಗೌರವ್. 43ಕ್ಕೆ ಕೇವಲ 2 ಹುದ್ದರಿಯ ಆಘಾತವಷ್ಟೇ. ದೀಪಕ್ ಪ್ರಾಯಶಃ ನಿಮ್ಮ ನಿಧಾನಗತಿಯ ಎಸೆತ ಮುಳುವಾಗುತ್ತಾ ಇದೆ. ಚೆಂಡಿನ ಎಸೆತ, ಚೆಂಡಿನ ತಿರುವಿಗಾಗಿ ಕಾಯ್ತಾ ಇದ್ದಾರೆ ಗೌರವ್. ಸಾಕಷ್ಟು ಲೆಕ್ಕಾಚಾರವನ್ನ ಮಾಡಿ ಅದಕ್ಕೆ ಅಧಿಕಾರ ಹಾದಿಯನ್ನ ತೋರಿಸ್ತಾ ಇದ್ದಾರೆ. ವಿಪತ್ತು ಗೌರವ್ ಚುಕ್ಕಿ ಎಸೆತ, ಆದ್ರೆ ಒಂದು ಓಟವನ್ನ ಯಶಸ್ವಿಯಾಗಿ ಪೂರೈಸಿಕೊಂಡ್ರು. ಕ್ಷಮಿಸಿ, ಅನಗತ್ಯ ಓಟಕ್ಕಾಗಿ ಮನವಿ ಮಾಡಿಕೊಂಡ್ರು, ಆದ್ರೆ ಅದರಲ್ಲಿ ಯಶಸ್ಸನ್ನ ಕಾಣಿಲ್ಲ. ನವನೀತ್ ಹುದ್ದರಿಯ ಆಘಾತವನ್ನು ಕಂಡುಕೊಳ್ತಾ ಇದೆ. ಭರ್ಜರಿಯಾಗಿ ನವನೀತ್ ಆಡಿದ್ರು. 3 ಎಸೆತಗಳಲ್ಲಿ, ಕ್ಷಮಿಸಿ, 9 ಎಸೆತಗಳಲ್ಲಿ 13 ಓಟಗಳನ್ನ ತನ್ನ ತಂಡಕ್ಕಾಗಿ ಕಲೆ ಹಾಕಿದ್ರು ನವನೀತ್. ಭರತ, ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಭರತ್ ರೈ. ಮಕ್ಕಳು ಹೆಚ್ಚು ಕಮ್ಮಿ ಸರಿ ಸುಮಾರು 250 ಆಟಗಾರರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರು. ವಿವಿಧ ಕ್ರೀಡೆಯಲ್ಲಿ ವಾಲಿಬಾಲ್, ಥ್ರೋಬಾಲ್, ಮಹಿಳೆಯರ ಕ್ರಿಕೆಟ್ ಹಾಗೂ ಪುರುಷರ ಕ್ರಿಕೆಟ್ ಹೆಚ್ಚು ಕಮ್ಮಿ 250 ಆಟಗಾರರು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣರಾಗ್ತಾ ಇದೆ. ಆ ಎಲ್ಲ ಆಟಗಾರರನ್ನ ಒಂದೆಡೆ ಸೇರಿಸಿ ಅದಕ್ಕೆ ಒಂದು ಯೋಜನೆಯನ್ನ ಹಾಕಿ ಅವರಿಗೆ ಪಂದ್ಯಕ್ಕೆ ಅದರದ್ದೇ ಆದ ಒಂದು ವೇದಿಕೆಯನ್ನು ನಿರ್ಮಿಸಿಕೊಡುವುದು ಅಸಾಮಾನ್ಯವಾದ ಮಾತು. ಆದರೆ ಯಶಸ್ವಿಯಾಗಿ ಅದನ್ನ ಪೂರೈಸ್ತಾ ಇದ್ದಾರೆ ಬನ್ಸೊಮಾನ್ 2024ರ ಆಯೋಜಕರು. ದೀಪಕ್ನ ಕೊನೆಯ ಎಸೆತಗಾಗಿ ಭರತ್ ರೈ ಕೊನೆಯ ಎಸೆತದಲ್ಲಿ ಎಷ್ಟು ರನ್ಗಳನ್ನ ಕರೆ ಹಾಕ್ತಾರಂತ ನೋಡ್ಬೇಕು. ಚುಕ್ಕಿ ಎಸೆದಾದ್ರೆ ಗಟ್ಟಿಮುಟ್ಟಿ ಓಡಿರಲಿ ಸಫಲತೆಯನ್ನು ಕಂಡುಕೊಳ್ತಾ ಇದ್ದಾರೆ.
ತೀರ್ಮಾನಕಾರರು ತೀರ್ಮಾನವಷ್ಟು ಬಾಕಿ. ಔಟ್ ಆಗುವುದರ ಮುಖೇನ ಭರತ್ ರೈ ಹೊರ ನಡೀತಾ ಇದ್ರೆ ಅದೇ ಪಂದ್ಯಾಕೂಟ 44 ಓಟಗಳ ಲಕ್ಷ್ಯವನ್ನ ನೀಡ್ತಾ ಇದ್ದಾರೆ ಅಭಿಮನ್ಯು ಬನ್ಸ್. 24 ಎಸೆತಗಳಲ್ಲಿ 44 ಓಟಗಳ ಅವಶ್ಯಕತೆ. ಸೋಹಾರ್ ಬನ್ಸ್ಗೆ ಸರಾಸರಿ 11ರ ರನ್ ಧಾರಣೆಯಲ್ಲಿ ಸಾಗಬೇಕಾದ ಒಂದು ನಿರೀಕ್ಷೆ ಇದೆ. ಅಭಿಮನ್ಯು ಬನ್ಸ್ ಎದುರಿಸಿದ 24 ಎಸೆತಗಳಲ್ಲಿ 43 ಓಟಗಳನ್ನು ಕಲೆ ಹಾಕಿದರು. ಅದರಲ್ಲಿ ಗೌರವ್ ಬಹುತೇಕ ಅತ್ಯದ್ಭುತ ಆಟಗಾರನಾಗಿ ಹೊರಹೊಮ್ಮಿದರು. ಅಂಕಣದ ಒಳಭಾಗದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾ ಇದೆ ಅಭಿಮನ್ಯುವಿನ ಆಟಗಾರರು. ಒಂದು ಫೈನಲ್ ಪಂದ್ಯಾಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಕಾಣ್ತಾ ಇದೆ. 2024ರ ಬನ್ಸ್ ಕ್ರೀಡಾಕೂಟ ಯಶಸ್ವಿಯಾಗಿ ತೆರೆ ಕಂಡ್ರೆ ಮುಂದೆ KGF ಕೇಸರಿಗದ್ದೆ ಕ್ರೀಡಾಕೂಟ, ಕೇಸರಿಗದ್ದೆಯ ಆಟ, ಕಂಬಳದ ಓಟ ನೋಡುವುದು ಬಹು ಸುಂದರವಾದ ನೋಟ. ಎಲ್ಲರೂ ಕಾಯ್ತಾ ಇದ್ದಾರೆ ಆ ಒಂದು ದಿನಕ್ಕಾಗಿ. ಕೊಂಚ ಸಮಾಲೋಚನೆಯಲ್ಲಿ ತೊಡಗಿದ್ದಾರೆ ಅಭಿಮನ್ಯುವಿನ ಆಟಗಾರರು. ಮಹಾಭಾರತದಲ್ಲಿ ಬರುವ ಅಭಿಮನ್ಯುವನ್ನ ನೆನಪು ಮಾಡಿಕೊಳ್ತಾ ಸಾಹಸ, ಶೌರ್ಯ ಇದಕ್ಕೆ ನಾಮಾಂಕಿತ ಅಭಿಮನ್ಯು. ಆತನ ಹೆಸರನ್ನ ತಂಡಕ್ಕೆ ಇಟ್ಟುಕೊಂಡು ಈ ಒಂದು ಕ್ರೀಡಾಕೂಟದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುವಂತ ಕೀರ್ತಿ ಅಭಿಮನ್ಯುವಿನ ಆಟಗಾರರಿಗೆ ಸಲ್ಲುತ್ತೆ. ಗೊತ್ತು 11 ಫಾರ್ಮುಲ ಆರಂಭಿಕ ಆಟಗಾರರಾಗಿ ಯಾರು ಕಣಕ್ಕಿಳಿತಾರೆ ಅಂತ ಕಾದು ನೋಡಬೇಕಾಗಿದೆ. ಪ್ರೇಕ್ಷಕರ ಲೆಕ್ಕಾಚಾರದಂತೆ ದೀಪಕ್ ಶೆಟ್ಟಿ ಆರಂಭಿಕನಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಎಡಗೈ ದಾಂಡಿಗ ದೀಪಕ್ ಶೆಟ್ಟಿ ಭರ್ಜರಿ ಹೊಡೆತಗಳನ್ನ ಸಿಡಿಸಬಲ್ಲ ಆಟಗಾರ ದೀಪಕ್ ಶೆಟ್ಟಿ ಒಂದು ಕಡೆ ಆದ್ರೆ ಅವರಿಗೆ ಸಾಥ್ ನೀಡಲಿಕ್ಕೆ ಇನ್ನೊಬ್ಬ ಆಟಗಾರ. ದಯವಿಟ್ಟು ತೀರ್ಮಾನಗಾರರು ಆಟಗಾರರು ಕಾಯ್ತಾ ಇದ್ದಾರೆ. ಸುಹಾರ್ ತಂಡದ ಆರಂಭಿಕರಾಗಿ ಕಣಕ್ಕಿಳಿತಾ ಇದ್ದಾರೆ ದೀಪಕ್ ಶೆಟ್ಟಿ ಮತ್ತು ಮತ್ತೊಬ್ಬ ಆಟಗಾರ
ಪುನೀತ್ ಆರಂಭಿಕರಾಗಿ ಕಣಕ್ಕಿಳಿತಾಗರ ದೀಪಕ್ ಮತ್ತು ಪುನೀತ್. ಬಾವಿಶ್ಯಡಿ ಎಸೆತಗಾರಿಕೆ ಭಾಗದಲ್ಲಿ ಬಾವಿಶ್ಯಡಿ ಎಡಗೈ ದಂಡಿಗ ದೀಪೂಯಾಣ ದೀಪಕ್ ತುಮಣಕಾರ ಗುರುನಂದನ್ ಅವರನ್ನು ಬಳಸಿಕೊಳ್ತಾ ತನ್ನದೇ ಆದ ಲೆಕ್ಕಾಚಾರದಲ್ಲಿ ಸಾಕಷ್ಟು ತಿರುವನ್ನು ನೀಡಬಲ್ಲಂತ ಎಸೆತಗಳನ್ನ ಎಸೆಬಲ್ಲ ಆಟಗಾರ ಖಾಲಿದ್. ಒಂದು ಓಟಕ್ಕಷ್ಟೇ ಸೀಮಿತ. ಸೋಹಾರ್ ಮೂಲದ ಇಬ್ಬರು ಆಟಗಾರರು ಸಾಕಷ್ಟು ಹೆಸರನ್ನ ಮಾಡಿರುವಂತ ಆಟಗಾರರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬನ್ಸ್ ಕ್ರೀಡಾಕೂಟದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತ ಆಟಗಾರರು. ಪ್ರಾಯಶಃ ಹೆಚ್ಚು ಕಮ್ಮಿ ಬನ್ಸ್ ಕ್ರೀಡಾಕೂಟ ಅಲ್ಲದೆ ಒಂದೆರಡು ಪಂದ್ಯಾಕೂಟಗಳನ್ನ ಆಡಿ ಇವತ್ತು ದೀಪಕ್ ಮತ್ತೆ ಈ ಒಂದು ಕ್ರೀಡಾಕೂಟದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಬಾವಿಟ್ಟು ಪುನೀತ್ ಡಾಟೆಡ್ ಡೆಲಿವರಿ. ಹೊನ್ನಾಳು ಬೆಳಕಿನ ಪಂದ್ಯ ಸಾಕಷ್ಟು ಕಷ್ಟದಾಯಕವಾದ ರಿವರ್ಸ್ ಮಾದರಿಯಲ್ಲಿ ಹೊಡೆದವನ್ನು ಹೊಡೆದರು. ಅಷ್ಟೇ ಸೊಗಸಾದ ಕ್ಷೇತ್ರ ರಕ್ಷಣೆ. ಒಂದು ಓಟಕ್ಕಷ್ಟೇ ಸೀಮಿತ. ಗುಡಿಸುವ ಪ್ರಯತ್ನವನ್ನು ಮಾಡಿದ್ರು, ಹಾಗೆ ಯಶಸ್ಸನ್ನು ಕಂಡುಕೊಂಡ್ರು ಪುನೀತ್. ಬಾವಿಟ್ಟು ಪುನೀತ್ ಭೇಟಿಯಾಗುವ ಸಾಧ್ಯತೆ. ಕ್ಯಾಚ್ಗಾಗಿ ಮನೆ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕಂಡುಕೊಂಡ್ರು. ದೀಪಕ್ ಹೋದ್ದಾರಿಯನ್ನ ಕಳೆದುಕೊಳ್ತಾ ಇದೆ ಸೋಹಾರ್ ಬನ್ಸ್. ಹೆಮ್ಮರವನ್ನ ಕಡಿದ ಸಂಭ್ರಮ ಅಭಿಮಾನಿ ಬಳಗದಲ್ಲಿ ಮನೆ ಮಾಡ್ತಾ ಇದೆ. ನಿರಾಸೆಯಿಂದ ಹೊರ ನಡೀತಾ ಇದ್ದಾರೆ ದೀಪಕ್. ನಿರಾಸೆಯಿಂದ ಹೊರ ನಡೀತಾ ಇದ್ದಾರೆ ದೀಪಕ್. ದೀಪಕ್ನ ಆಟದ ಶೈಲಿ ಅಂತಹದ್ದು. ಪ್ರಾಯಶಃ 2 ರನ್ ಇದ್ದಿರ್ಬೋದು, 3 ಇರ್ಬೋದು, 100 ಇದ್ದಿರ್ಬೋದು. ಆತನ ಹೊಡೆಯುವ ಶೈಲಿ ಅಂತದ್ದು ಬಿರುಸಿನ ಹೊಡೆತಗಳನ್ನು ಕೊಡಬಲ್ಲಂತಹ ಆಟಗಾರ ದೀಪಕ್. ಯಾವುದೇ ಎಸೆತಗಾರನಿಗೆ ಹೆದರದ ಆಟಗಾರ. ಶರತ್ ಶೆಟ್ಟಿ ಅದ್ಭುತವಾದ ಕ್ಯಾಚ್ ಅನ್ನ ಪಡೆದುಕೊಂಡ್ರು. ಎಡಗೈ ದಾಂಡಿಗ ಶರತ್ ಶೆಟ್ಟಿ ಕುಂದಾಪುರದ ಜರ್ಕಲ್ ಗ್ರಾಮದ ಆಟಗಾರ ಶರತ್ ಶೆಟ್ಟಿ ಹೆಚ್ಚು ಕಮ್ಮಿ 11-12 ರನ್ ಧಾರಣೆಯ ಅಗತ್ಯ ಸೋಹಾರ್ ಬನ್ಸ್ಗಿದೆ. ಅತ್ಯುತ್ತಮವಾದ ಹೊಡೆತ. 2 ಓಟಕ್ಕಾಗಿ ಮನೆ ಮಾಡ್ತಾ ಇದ್ದಾರೆ ಹಾಗೂ ಅದರಲ್ಲಿ ಯಶಸ್ಸನ್ನ ಸಹ ಕಂಡುಕೊಳ್ತಾ ಇದ್ದಾರೆ. ಭವಿಷ್ಯದಿ ತನ್ನ ಕೊನೆಯ ಎಸೆತಗಾಗಿ ಎಸೆದ 5 ಎಸೆತಗಳಲ್ಲಿ ಕೇವಲ 4 ಓಟಗಳನ್ನಷ್ಟೇ ಕೊಟ್ಟರು. ಅಗಲವಾದ ಎಸೆತಗಾಗಿ ಮನವಿ, ತೀರ್ಮಾನಕಾರರಿಂದ ಪುರಸ್ಕಾರ. ಕೊಂಚ ಜಿಗಿತವನ್ನು ಕಂಡುಕೊಳ್ತಾ ಇದೆ. ರನ್ ಧಾರಣೆಯಲ್ಲಿ 5 ಸಿಂಗಲ್ ಡಿಜಿಟ್. 5ಕ್ಕೆ 1 ಹುದ್ದರಿ 5. ಕೊನೆಯ ಎಸೆತಗಾಗಿ ಬಾವಿಟ್ ಶರತ್
ಮತ್ತೆ ಅಗಲವಾದ ಎಸೆತದ ಘೋಷಣೆ ತೀರ್ಮಾನಕಾರ ಗುರು ಅವರಿಂದ. ಇದು ಲೆಕ್ಕಾಚಾರದ ಎಸೆತ. ಎಸೆತಗಾರನ ಕೈತಪ್ಪಿನಿಂದ ಎಸೆತ ಅಲ್ಲ ಇದು. ಮತ್ತೆ ಹುದ್ದರಿಯ ಆಘಾತ, ಮತ್ತೆ ನಿರಾಸೆ, ಮತ್ತೆ ಅಭಿಮಾನ್ಯುವಿನ ಬಳಗದಲ್ಲಿ ಉತ್ಸಾಹ. ಶರತ್ ಅವರ ಹುದ್ದರಿಯ ಆಘಾತ. ಅತ್ಯದ್ಭುತವಾದ ಕ್ಯಾಚ್ ಅನ್ನು ಪಡೆದುಕೊಂಡ್ರು ಅಜಿತ್. ಶರತ್ ಅವರ ತೆರವಾದ ಸ್ಥಾನವನ್ನು ತುಂಬಲು ಸುರೇಶ್ ಅಂಕಣದ ಒಳಭಾಗದಲ್ಲಿ ಪ್ರವೇಶವನ್ನು ಕಂಡುಕೊಳ್ತಾರೆ. ಸುರೇಶ್ ಅಲ್ಲ, ಸುದೇಶ್. ಭಾವಿತ್ ಅತ್ಯುತ್ತಮ ಎಸೆತಗಾರನಾಗಿ ಹೊರ ಹೊಮ್ತಾ ಇದ್ದಾರೆ. ಎಸೆದ 6 ಎಸೆತಗಳಲ್ಲಿ 2 ಅದ್ಭುತವಾದ ಹುದ್ದರೆಯನ್ನು ಪಡೆದುಕೊಂಡ್ರು. ತಂಡದ ಶಕ್ತಿ ದೀಪಕ್ ಶೆಟ್ಟಿ ಅವರ ಹುದ್ದರೆಯನ್ನು ಪಡೆದುಕೊಂಡ್ರು ಭಾವಿತ್. 2ನೇ ಎಸೆತದಲ್ಲಿ 3ನೇ ಎಸೆತದಲ್ಲಿ ದೀಪಕ್ ಅವರ ಹುದ್ದರೆಯನ್ನು ಪಡೆದುಕೊಂಡ್ರೆ 5ನೇ ಎಸೆತದಲ್ಲಿ ಶರತ್ ಅವರ ಹುದ್ದರೆಯನ್ನು ಪಡೆದುಕೊಂಡ್ರು. ಎಸೆತಗಾರಿಕೆ ಭಾಗದಲ್ಲಿ ಭರತ್ ರೈ ಚುಕ್ಕಿ ಎಸೆತ. ದಾಂಡನ್ನ ವಂಚಿಸುವಂತ ಚೆಂಡು ಗೂಟ ರಕ್ಷಕನ ಕೈಯಲ್ಲಿ ಸುಭದ್ರ. ಉಳಿದ 13.41 ರನ್ ಧಾರಣೆಯಲ್ಲಿ ಸಾಗಬೇಕಾಗಿದೆ. ಮತ್ತೆ ಚುಕ್ಕಿ ಎಸೆತವನ್ನ ಎಸೆತಾ ಇದ್ದಾರೆ ಭರತ್ ರೈ. ರನ್ ಧಾರಣೆಗೆ ಕಡಿವಾಣವನ್ನು ಹಾಕಿದರು ಭರತ್ ರೈ. ತನ್ನದೇ ಆದ ಲೆಕ್ಕಾಚಾರದ ಎಸೆತವನ್ನ ಎಸೆಯಬಲ್ಲ ಭರತ್ ರೈ ಪ್ರಸ್ತುತ ಭಾರತ್ ಕ್ರಿಕೆಟರ್ಸ್ ನ ಆಟಗಾರ ಹಾಗೂ ಮತ್ತೆ ಚುಕ್ಕಿ ಎಸೆತ, ಮತ್ತೆ ಎಡವಿದ ಆಟಗಾರ. ಪುನೀತ್ ಎಡತಾ ಇದ್ದಾರೆ ಚೆಂಡಿನ ಗತಿಯನ್ನ ಗುರುತಿಸಲಿ. ಅಗಲವಾದ ಎಸೆತವನ್ನ ಎಸೆದ್ರು. ಕೊಂಚ ಬಲಭಾಗದಲ್ಲಿ ತಿರುವನ್ನ ಕಂಡುಕೊಂಡ ಚೆಂಡಿನ ಗತಿ ಸೀಮಾ ರೇಖೆಯ ಹೊರಭಾಗದಲ್ಲಿರುವುದರಿಂದ ಅದಕ್ಕೆ ಅಗಲವಾದ ಎಸೆತದ ಘೋಷಣೆ. 15 ಎಸೆತಗಳ ಮುಂದೆ 37 ಓಟಗಳ ಅವಶ್ಯಕತೆ. ದ್ವಿತೀಯಾದ ಸಾಧ್ಯತೆ ಇಲ್ಲ. 1 ಓಟವನ್ನ ಪೂರೈಸಿದ್ರು, 2ನೇ ಓಟಕ್ಕಾಗಿ ಮನ ಮಾಡಿದ್ರು. ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ಕಂಡುಕೊಳ್ತಾ ಇದ್ದವು. ಲೆಕ್ಕಾಚಾರದಂತೆ ಹೋದ್ರೆ 2 ಭರ್ಜರಿ ಎಸೆತಗಾರರು ಈಗಾಗಲೇ ತನ್ನ ಕೋಟವನ್ನ ಮುಗಿಸಿದ್ರೆ ಭಾವಿತ್ ಭರತ್ ರೈ ತನ್ನ 2ನೇ ಎಸೆತವನ್ನ 2ನೇ ಓವರ್ ಅನ್ನ ಇನ್ನೇನು ಮುಗಿಸ್ತಾ ಇದ್ದಾರೆ. ಉಳಿದ 2 ಓವರ್ ಅನ್ನ ಯಾರು ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ತಂಡದ ಮೊತ್ತ 9. 5ನೇ ಓವರ್ನ ಚಾಲ್ತಿಯಲ್ಲಿ 2ನೇ ಓವರ್ನ ಚಾಲ್ತಿಯಲ್ಲಿ ಸುದೇಶ್ ತನ್ನ ಖಾತೆಯನ್ನ ಆರಂಭಿಸಿದ್ರು. ತಂಡದ ಮೊತ್ತ 9.
ಕ್ಷಮಿಸಿ 10. ದಯವಿಟ್ಟು 10. 10ಕ್ಕೆ ಕೊಟ್ಟು ಯಾರಿಗೆ ಆ ಪತ್ತು ಕಾದು ನೋಡೋಣ. ತನ್ನ 3ನೇ ಓವರ್ನ ಎಸೆತಗಾಗಿ ಎಸೆತಗಾರನಾಗಲಿ ವಿಶ್ವಾಸ್ ಬರ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ವಿಶ್ವಾಸವನ್ನ ತಂಡಕ್ಕೆ ನೀಡ್ತಾರೆ ಕಾದು ನೋಡಬೇಕಾಗಿದೆ. ಗೂಟ ರಕ್ಷಕನಾಗಿ ಭರತ್ ರೈ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಅನುಭವಿ ಆಟಗಾರರು ಸುದೇಶ್ ಮತ್ತು ಪುನೀತ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉಳಿದ 12 ಎಸೆತಗಳ ಮುಂದೆ 34 ಓಟಗಳ ಅವಶ್ಯಕತೆ. ಸರಾಸರಿ 17. ಬಹುತೇಕ ಕಷ್ಟದಾಯಕವಾದ ಭರ್ಜರಿಯಾದ ಹೊಡೆತವನ್ನ ಸಿಡ್ತಾ ಇದ್ದಾರೆ. ಭರ್ಜರಿ ಸಿಕ್ಸರ್ ಪುನೀತ್ ಅವರ ಬ್ಯಾಟಿನಿಂದ ಹೊರ ಹೊಮ್ತಾ ಇದೆ. ಕಾಯ್ತಾ ಇದ್ದ ಪುನೀತ್ ಯಾಕೆ ಸಿಡಿಲಿಲ್ಲ? 2 ಭರ್ಜರಿ ಓವರ್ ಅನ್ನ ಮುಗಿಸಿದಂತ ಅಭಿಮಾನಿನ 3ನೇ ಎಸೆತಗಾರನ ಪ್ರಥಮ ಎಸೆತಕವನ್ನ ಸಿಕ್ಸರ್ ಆಗಿ ಮಾರ್ಪಡಿಸಿದ್ರು ಪುನೀತ್. ಇದು ಲೆಕ್ಕಾಚಾರದ ಆಟವಾದ ಮತ್ತೇನು. 11 ಎಸೆತಗಳ ಮುಂದೆ 28 ಓಟಗಳ ಅವಶ್ಯಕತೆ. ದಾಂಡಗತನದ ವಿಭಾಗದಲ್ಲಿ ಪುನೀತ್ ಈ ಹೊನಲ ಬೆಳಕಿನ ಪಂದ್ಯಾಕೂಟದಲ್ಲಿ ಸಿಕ್ಸರ್ ಅನ್ನು ಸಿಡಿಸುವುದು ಸಾಮಾನ್ಯವಾದ ಮಾತು. ವಿಶ್ವಾಸ್ ಕ್ಯಾಚ್ ಅನ್ನ ಕೈ ಚೆಲ್ಲಿದರು. ಪ್ರಾಯಶಃ ಕಷ್ಟದಾಯಕವಾದ ಕ್ಯಾಚ್ ಆಗಿತ್ತೇನೋ. ತಂಡದ ಮೊತ್ತ 17. ರಂಧಾರಣೆಯಲ್ಲಿ ಕೊಂಚ ಕಡಿವಾಣವನ್ನ ಹಾಕ್ತಾ ಇದ್ದಾರೆ ಅಭಿಮಾನ್ಯು ತಂಡ. ಸುದೇಶ್ ನಿರ್ಮಾಣಕಾರ ಗುರುನಂದನ್ ಅವರಿಂದ ಅಗಲವಾದ ಎಸೆತ ಘೋಷಣೆ. ಲೆಗ್ ಸೈಡ್ ಭಾಗಕ್ಕೆ ಬಿದ್ದಂತ ಚೆಂಡಿನ ಗತಿಯನ್ನು ಗುರುತಿಸಿ ಅಗಲವಾದ ಎಸೆತ ಘೋಷಣೆಯನ್ನ ನೀಡ್ತಾ ಇದ್ದಾರೆ ತೀರ್ಮಾನಕಾರ ಗುರುನಂದನ್. ವಿಶ್ವಾಸ್ ಎಸೆತದ 2 ಎಸೆತಗಳಲ್ಲಿ 9 ಓಟಗಳನ್ನ ಕೊಟ್ಟರು. ಮತ್ತೊಂದು ಚುಕ್ಕಿ ಎಸೆತವನ್ನ ಎಸೆತಾ ಇದ್ದಾರೆ ವಿಶ್ವಾಸ್. ತನ್ನ ಲಯವನ್ನ ಕಂಡುಕೊಂಡ್ರು. ಆ ದಾಂಡಿಗನ್ನ ಗತಿಯನ್ನ ಗುರುತಿಸಿ ಎಸೆತವನ್ನ ಎಸೆತಾ ಇದ್ದಾರೆ ವಿಶ್ವಾಸ್. ವಿಶ್ವಾಸ ಯಾವ ರೀತಿಯ ವಿಶ್ವಾಸವನ್ನು ತಂಡಕ್ಕೆ ತುಂಬಬಹುದು ಅನ್ನೋದನ್ನ ಕಾದು ಕೊಡ್ತಾ ಇದ್ವಿ. ಮತ್ತೆ ಬರ್ತಾರೆ ಎಸೆತ ಬುತ್ತಿಯಾಗುವ ಸಾಧ್ಯತೆ, ಬೊತ್ತಿಯಾಗುವ ಸಾಧ್ಯತೆಯನ್ನ ಕೈ ಚೆಲ್ಲಿತು. ಕೈ ಚೆಲ್ಲಿತು. 21. ಪ್ರಾಯಶಃ ಈ ಒಂದು ಹುದ್ದರಿ ದುಬಾರಿಯಾಗಬಲ್ಲದು. ಒಂದು ಓಟಕ್ಕಷ್ಟೇ ಸೀಮಿತ. 2ಕ್ಕೆ ಮನ ಮಾಡಿದ್ರು ಇಲ್ಲ. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ ನವನೀತ್ ಅವರಿಂದ. ಏಳು ಎಸೆತಗಳ ಮುಂದೆ 22 ಓಟಗಳ ಅವಶ್ಯಕತೆ. ಭರ್ಜರಿ ಸಿಕ್ಸರ್ನ ಅವಶ್ಯಕತೆ. ಆರು ಎಸೆತಗಳ ಮುಂದೆ 22 ಓಟಗಳ ಅವಶ್ಯಕತೆ. ಕಪ್ಪನ ಚೆಂಡನ್ನ ಯಾರ ಕೈಗೆ ನೀಡ್ತಾರೆ
6 ಎಸೆತಗಳ ಮುಂದೆ 22 ಓಟಗಳನ್ನು ಕಲೆ ಹಾಕ್ತಾರ? ತಂಡದ ಲೆಕ್ಕಾಚಾರವೇನು? ಕಾದು ನೋಡೋಣ. ಇನ್ನೇನು ವಿಜಯಲಕ್ಷ್ಮಿ 6 ಎಸೆತಗಳ ನಂತರ ತನ್ನ ನಿಲುವನ್ನು ಪ್ರಕಟಿಸಲಿದ್ದಾಳೆ. ಬಲಿಷ್ಠ 2 ತಂಡಗಳು ಫೈನಲ್ ವಿಭಾಗಕ್ಕೆ ಪ್ರವೇಶಿಸಿ ಅದ್ಭುತವಾದ ಪ್ರದರ್ಶನವನ್ನ ನೀಡ್ತಾ ಇದ್ರೆ ವೀಕ್ಷಕರು ತದೇಕ ಚಿತ್ತದಿಂದ ಪಂದ್ಯವನ್ನ ನೋಡ್ತಾ ಇದ್ದಾರೆ. ಕೆಲವರಿಗೆ ಮನೆಗೆ ಹೋಗುವ ಕಾತರ ಆತುರ, ಕೆಲವರಿಗೆ ಪಂದ್ಯ ಯಾವ ರೀತಿಯಲ್ಲಿ ಸಾಗತ್ತೆ ಅನ್ನುವುದೇ ಒಂದು ಕುತೂಹಲ, ಆಯೋಜಕರಿಗೆ ಪಂದ್ಯಾಕೂಟ ಯಶಸ್ವಿಯಾಗಿ ತೆರೆ ಕಾಣ್ತಾ ಇದೆ ಎನ್ನುವ ಒಂದು ಸಂತಸ, ಸಂತೃಪ್ತಿ. 6 ಎಸೆತಗಳ ಮುಂದೆ 22 ಓಟಗಳ ಅವಶ್ಯಕತೆ. ಎಸೆತಗಾರಿಕೆಯ ಭಾಗದಲ್ಲಿ ಸಂದೀಪ್ ಶೆಟ್ಟಿ, ಸ್ಟ್ರೈಕರ್ ಭಾಗದಲ್ಲಿ ಪುನೀತ್. 3 ಭರ್ಜರಿ ಸಿಕ್ಸನ್ನ ಅವಶ್ಯಕತೆ. ಯಾವುದೇ ಓಟಕ್ಕೆ ಮನ ಮಾಡ್ತಾ ಇಲ್ಲ, ಮಾಡೇ ಇಲ್ಲವೇ ಮಡಿ. 5 ಓಟಗಳ 5 ಓಟಗಳ ಎದುರು 22 ಓಟದ ಅವಶ್ಯಕತೆ. 5 ಎಸೆತಗಳ ಎದುರು 22 ಓಟಗಳ ಅವಶ್ಯಕತೆ. ಸಂದೀಪ್ ಶೆಟ್ಟಿ ತೀರ್ಮಾನಕಾರ ಗುರು ಅವರನ್ನು ಬಳಸಿಕೊಳ್ಳುತ್ತಾ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಲೆಕ್ಕಾಚಾರದ ಎಸೆತ ಮತ್ತೆ ಅಗಲವಾದ ಎಸೆತದ ಘೋಷಣೆ ತೀರ್ಮಾನಕಾರರಿಂದ. 5 ಎಸೆತದ ಮುಂದೆ 21 ಓಟದ ಅವಶ್ಯಕತೆ. ಪ್ರೇಕ್ಷಕರು ತದೇಕ ಚಿತ್ರದಿಂದ ಶಾಂತ ಚಿತ್ರರಾಗಿ ಒಂದು ಪಂದ್ಯಕೂಟವನ್ನು ನೀಡುತ್ತಾರೆ. ಭರ್ಜರಿಯಾದ ಸಿಕ್ಸರ ಸಿಡಿತಾ ಇದ್ದಾರೆ ಪುನೀತ್ ಶೆಟ್ಟಿ. ಪುನೀತರಾಗ್ತಾ ಇದ್ದಾರೆ. 4 ಎಸೆತ 15 ಓಟಗಳ ಅವಶ್ಯಕತೆ. ವಿಜಯಲಕ್ಷ್ಮಿ ಚಂಚಲ ಮೆಥೋಡ್ ಹೇಳ್ತಾ ಇದ್ದಾರೆ. ಬಲಿಷ್ಠರಿಗೆ ವಿಜಯಲಕ್ಷ್ಮಿ ಯಾವಾಗಲೂ ಒಲಿತಾಳೆ, ಪ್ರತಿಭೆಗಳಿಗೆ ಮಣಿತಾಳೆ. 4 ಎಸೆತ 15 ಓಟಗಳ ಅವಶ್ಯಕತೆ. ಚುಕ್ಕಿ ಎಸೆತ. ಶಾಂತ ಚಿತ್ರರಾಗಿ ಎಸೆತವನ್ನ ಎಸೆತಾ ಇದ್ದಾರೆ ದೀಪಕ್. ಸಂದೀಪ್ ಶೆಟ್ಟಿ ಅದೇ ಅವರ ಯಶಸ್ಸಿನ ಗುಟ್ಟು. ತಾಳ್ಮೆಯನ್ನ ಕಳೆದುಕೊಳ್ತಾ ಇಲ್ಲ. ನಾನು ತಂಡಕ್ಕಾಗಿ ಅದ್ಭುತ ಎಸೆತಗಳನ್ನು ಎಸೆಯುವುದಲ್ಲೇ ಏನೋ ಒಂದು ವಿಶ್ವಾಸ ಅವರ ಮೇಲಿದೆ. ಮೂರು ಎಸೆತ 15 ಓಟಗಳ ಅವಶ್ಯಕತೆ. ಪಂದ್ಯ ಬಹುತೇಕ ಕೈ ಚೆಲ್ತಾ ಇದೆ. ಇದು ಅಸಾಧ್ಯವಾದ ಗುರಿಯೇ ಸರಿ. 2 ಎಸೆತಗಳ ಮುಂದೆ 15 ಓಟಗಳ ಅವಶ್ಯಕತೆ. ಭರ್ಜರಿ 2 ಸಿಕ್ಸರ್ ಅನ್ನ ಸಿಡಿಸಿದ್ರೂ ಸಹ ತಂಡ ವಿಜಯಾಗಿ ಹೊರಹೊಮ್ಮಲ್ಲ. ಅಸಾಧಾರಣ ಮೊತ್ತವನ್ನು ಬೆನ್ನಟ್ಟಿದ ಸೌಹಾರ್ದನ್ಸ್ ಮತ್ತೆ ಭರ್ಜರಿಯಾದ ಸಿಕ್ಸರ್ ಅನ್ನು ಸಿಡಿಸ್ತಾ ಇದ್ದಾರೆ ಪುನೀತ್. ಒಂದು ಎಸೆತದ ಮುಂದೆ 9 ಓಟದ ಅವಶ್ಯಕತೆ. ಹೆಚ್ಚು ಕಮ್ಮಿ
ಅಗಲವಾದ ಎಸೆತವನ್ನ ಎಸೆದಿದ್ರೆ ಪಂದ್ಯ ಅಭಿಮಾನಿ ಪಾಲಾಗ್ತದೆ. ಸಂಭ್ರಮಾಚರಣೆ ಮನೆ ಮಾಡ್ತಾ ಇದೆ. ವಿಜಯಲಕ್ಷ್ಮಿ ಅಭಿಮಾನಿಗೆ ಪಾಲಿಗೆ ಒಲಿತಾ ಇದ್ದಾಳೆ. 2024 ಬಾನ್ಸ್ ಕ್ರೀಡಾಕೂಟ ಕನೆಕ್ಟ್ ಬಾಲ್ ಪಂದ್ಯಾಟ ಅಭಿಮಾನಿ ಪಾಲಿಗೆ ಆಗ್ತಾ ಇದೆ. ಖುಷಿಯನ್ನ ವಿಜೃಂಭಿಸ್ತಾ ಇದೆ. ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ವೀಕ್ಷಕರನ್ನ ಕೊಠಡಿ ಹತ್ರ ಬರಬೇಕು. ಎಲ್ಲ ಆಟಗಾರರು ವೀಕ್ಷಕರನ್ನ ಕೊಠಡಿ ಹತ್ರ ಬರಬೇಕು. ಓವರ್ ಟು ರಾಜೇಶ್. ಬಹುತೇಕ ಅವರ ಕನಸು ನನಸಾಗ್ತಾ ಇದೆ. ಸಂಭ್ರಮಾಚರಣೆಯಲ್ಲಿ ತೊಡಗಿದಂತಹ ಆಟಗಾರರು ಮನಸ್ಸಿನೊಳಗೆ ಜಯರಾಮ್ ಶೆಟ್ಟರು ಖುಷಿಯಲ್ಲಿದ್ದಾರೆ. ಏನ್ ಸಾರ್ಥಕ ಆಯ್ತು ಲೆಕ್ಕಾಚಾರ, ಗೆಲುವು ನಮ್ಮ ಪಾಲಿಗೆ ಎನ್ನುವ ಒಂದು ನಿಟ್ಟುಸಿರಿದೆ ಅವರು. ಧನ್ಯವಾದಗಳು. ಓವರ್ ಟು ರಾಜೇಶ್. ದಯವಿಟ್ಟು ಹಲೋ 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 ಮೈಕ್ ಕನೆಕ್ಷನ್ ಇದೆಯಾ? ಹಲೋ ಮಿಥುನ ಕನೆಕ್ಷನ್ ಇದೆ ಮೈಕಾ? ಮಿಥುನ್ ಮಿಥುನ್ ಹಲೋ 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 ವೀಕ್ಷಕ ವಿವರಣೆ ಕೊಠಡಿ ಹತ್ತ ಬರಬೇಕು. ಒಮಾನ್ ಬನ್ಸ್ ಕಮ್ಯುನಿಟಿ ಬಾಸ್ ಟ್ರೋಫಿ 2024 ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಈ ಯಶಸ್ಸು ನಿಮ್ಮೆಲ್ಲರಿಗೂ ಸೇರ್ಬೇಕಾಗಿದ್ದು, ದಯವಿಟ್ಟು ಎಲ್ಲ ಆಟಗಾರರು ಬರಬೇಕು. ಈ ಒಂದು ಪ್ರಶಸ್ತಿಯ ಹಲೋ ಹಲೋ ದಯವಿಟ್ಟು ಲೀಗ್ ಪಂದ್ಯಾಟದಲ್ಲಿ ಪಂದ್ಯ ಶ್ರೇಷ್ಠರಾಗಿ ಪುನೀತ್ ಶೆಟ್ಟಿ ದಯವಿಟ್ಟು
ವೇದಿಕೆ ಹತ್ತ ಬರಬೇಕು. ನಿಮಗೆ ಆಯೋಜಕರು ಸಹ ವೇದಿಕೆ ಹತ್ತ ಬರಬೇಕು. ಪುನೀತ್ ಶೆಟ್ಟಿ ದಯವಿಟ್ಟು ಬಹು ದೂರದ ಸೋಹಾರ್ನಿಂದ ಬಂದು ಈ ಒಂದು ಪಂದ್ಯಾಕೂಟದಲ್ಲಿ ಪಾಲ್ಗೊಂಡು ಈ ಒಂದು ಪಂದ್ಯಾಕೂಟದ ಯಶಸ್ಸಿಗೆ ನೀವೆಲ್ಲರೂ ಸಹ ಕಾರಣಕರ್ತರು. ಆಯೋಜಕರಷ್ಟೇ ಅಲ್ಲ, ದಯವಿಟ್ಟು ಪುನೀತ್ ಶೆಟ್ಟಿ ಮತ್ತು ಸಚಿನ್ ಹೆಗಡೆ ದಯವಿಟ್ಟು ಸೆಮಿಫೈನಲ್ನಲ್ಲಿ ನಡೆದ ಪಂದ್ಯಾಕೂಟದಲ್ಲಿ ಸಚಿನ್ ಹೆಗಡೆ ಪಂದ್ಯ ಶ್ರೇಷ್ಠರಾಗಿ ಆಯ್ಕೆಯಾಗಿರ್ತಾರೆ. ಹಾಗೆ ಪಂದ್ಯ ಶ್ರೇಷ್ಠರಾಗಿ ಪುನೀತ್ ಅವರನ್ನ ಆಯ್ಕೆ ಮಾಡಿಕೊಳ್ತಾ ಇದೆ. ಯುವಕರನ್ನ ಈ ಒಂದು ಪ್ರಶಸ್ತಿಯನ್ನ ಸಚಿನ್ ಅವರ ಪರವಾಗಿ ಸ್ವಸ್ತಿಕ್ ತೆಗೆದುಕೊಳ್ತಾ ಇದ್ದಾರೆ. ಅವರನ್ನ ಗೌರವಿಸಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಸಚಿನ್ ಹೆಗಡೆ ಅವರಿಗೆ. ಧನ್ಯವಾದಗಳು ಯುವಕರನ್ನ, ಧನ್ಯವಾದಗಳು